ಓಕೆ, ಇನ್ನು ದರ್ಶನ್ ಕಥೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್, ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಪೊಗರು ದರ್ಪ ಇಳ್ದಂಗೆ ಕಾಣಿಸ್ತಾ ಇಲ್ಲ. ನಿನ್ನೆ ಮಾಧ್ಯಮಗಳ ಮುಂದೆ ಅಸಭ್ಯ ವರ್ತನೆಯನ್ನು ತೋರಿಸಿ ತಮ್ಮ ನಿಜ ಮುಖ ಏನು ಅನ್ನೋದನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಿದರು. ಇವತ್ತು ಟಿವಿಗಾಗಿ ಜೈಲು ಸಿಬ್ಬಂದಿಯ ಜೊತೆಗೆ ದರ್ಶನ್ ಕಿರಿಕು ಮಾಡ್ಕೊಂಡು ಬಿಟ್ಟಿದ್ದಾರಂತೆ. 4 ದಿನ ಆದರೂ ಕೂಡ ಟಿವಿ ಯಾಕೆ ಕೊಟ್ಟಿಲ್ಲ ಅಂಥೇಳಿ ಕಿರಿಕು ಮಾಡ್ಕೊಂಡಿದ್ದಾರೆ ಕಾಟೇರ. ದರ್ಶನ್ ಅಂಡ್ ಗ್ಯಾಂಗಿಗೆ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 17ರವರೆಗೂ ಕೂಡ ಮರ್ಡರ್ ಗ್ಯಾಂಗಿಗೆ ಜೈಲೇ ಗತಿಯಾಗಿದೆ. ಹಾಗಾದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಜೈಲು ಸೇರಿದರೂ ಕರಗದ ದರ್ಶನ್ ಕೊಬ್ಬು. ನಿನ್ನೆ ಬೆರಳು ತೋರಿಸಿ ದುರ್ವರ್ತನೆ, ಟಿವಿಗಿಂದು ಖ್ಯಾತೆ. ಟಿವಿಗಾಗಿ ಜೈಲು ಸಿಬ್ಬಂದಿ ಜೊತೆ ಕಾಟೇರ ಕಿರಿಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕೊಲೆ ಕೇಸಲ್ಲಿ ಜೈಲು ಸೇರಿ 90 ದಿನಗಳಾಗಿದ್ದರೂ ಇನ್ನೂ ಒಣ ಧಿಮಾಕು ಮಾತ್ರ ಕಡಿಮೆ ಆಗಿಲ್ಲ. ಅಮಾಯಕ ವ್ಯಕ್ತಿಯ ಕೊಲೆ ಮಾಡಿರೋದಕ್ಕೆ ಸಣ್ಣ ಪಾಪ ಪ್ರಜ್ಞೆಯೂ ದರ್ಶನ್ಗೆ ಕಾಡ್ತಾ ಇಲ್ಲ. ಒಂದು ಅರ್ಥದಲ್ಲಿ ಇವತ್ತು ದರ್ಶನ್ ನಡವಳಿಕೆ ನೋಡಿದ್ರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಗಾದೆ ಮಾತು ಈ ದಾಸನಿಗೆ ಸರಿಯಾಗಿ ಹೊಂದಿಕೆಯಾಗುತ್ತೆ. ನಿನ್ನೆಯಷ್ಟೇ ಬಳ್ಳಾರಿ ಸೆಂಟ್ರಲ್ ಜೈಲು ಬಳಿ ಮಾಧ್ಯಮದವರ ಕ್ಯಾಮೆರಾ ಕಂಡು ಕೂಡಲೇ ಇಂಗು ತಿಂದ ಮಂಗನಂತಾದ ದರ್ಶನ್ ತನ್ನ ಎರಡೂ ಕೈನ ಮಧ್ಯದ ಬೆರಳನ್ನು ತೋರಿ ತನ್ನ ದುರ್ವರ್ತನೆ ತೋರಿಸಿದ್ರು. ಇವತ್ತು ಟಿವಿಗಾಗಿ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದ್ದಾರೆ. ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ರು ದರ್ಶನ್ ಕೊಬ್ಬು ಧಿಮಾಕು ಮಾತ್ರ ಕಮ್ಮಿಯಾಗಿಲ್ಲ. ಜೈಲು ಸಿಬ್ಬಂದಿ ಜೊತೆ ಟಿವಿಗಾಗಿ ಜಗ್ಗುದಾದ ಖ್ಯಾತೆ ತೆಗೆದಿದ್ದಾರೆ. 4 ದಿನವಾದರೂ ಟಿವಿ ಯಾಕೆ ಕೊಟ್ಟಿಲ್ಲ, ಅದಕ್ಕೂ ಕೋರ್ಟ್ಗೆ ಏನಾದರೂ ಹೋಗ್ಬೇಕಾ ಅಂತ ಜೈಲು ಸಿಬ್ಬಂದಿ ಜೊತೆ ದುರಹಂಕಾರದ ಮಾತುಗಳನ್ನ ಆಡಿದ್ದಾರೆ. ನನಗೆ ಟಿವಿ ಬೇಕು, ಕೊಡಿ, ರಿಪೇರಿ ಆಗ್ತಾ ಇದೆ. ಟಿವಿ ಕೊಡೋದಕ್ಕೆ ಜೈಲಿನ ನಿಯಮ ಇದೆ, ಯಾಕೆ ಕೊಡ್ತಿಲ್ಲ? ರಿಪೇರಿ ಆಗಬೇಕಲ್ವಾ? ಟಿವಿಗೂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾ? ಅದು ನಿಮ್ಮಿಷ್ಟ. ಕೊಡೋದಾದರೆ ಒಳ್ಳೆ ಟಿವಿ ಕೊಡಿ, ನಮ್ಮಲ್ಲಿರೋ ಟಿವಿ ಕೊಡ್ತೀವಿ. ನಾನಿನ್ನೂ ಆರೋಪಿಯಷ್ಟೇ, ಅಪರಾಧಿ ಅಲ್ಲ. ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಡಿ. ಜೈಲಿನ ನಿಯಮ ಪಾಲಿಸ್ತಾ ಇದ್ದೀವಿ. ಜೈಲು ಅಧೀಕ್ಷಕಿ ಜೊತೆ ಮಾತನಾಡ್ತೀನಿ, ಮಾತಾಡಿ, ಬೇಡ ಅಂದವ್ರು ಯಾರು? ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ಕೊಲೆ ಆರೋಪಿ ದರ್ಶನ್ ನಿನ್ನೆ ತನ್ನ ಕೈನ ಮಧ್ಯದ ಬೆರಳು ತೋರಿಸೋದ್ರ ಮೂಲಕ ಅಶ್ಲೀಲವಾಗಿ ಸನ್ನೆಯನ್ನು ಮಾಡಿದ್ರು. ಆದರೆ ಇವತ್ತು ಮತ್ತೆ ಟಿವಿಗೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳ ಬಳಿ ಕಿರಿಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಅವರಿಗೆ ಆರಂಭದಲ್ಲಿ ಟಿವಿಯನ್ನು ಕೊಟ್ಟಿದ್ರು. ಈಗ ಮತ್ತೆ ಆ ಟಿವಿ ಖರಾಬ್ ಆಗಿರೋದ್ರಿಂದ ಕೆಟ್ಟಿರೋ ಟಿವಿಯನ್ನು ಕೊಟ್ಟಿದ್ರು, ನನಗೆ ಒಳ್ಳೆ ಟಿವಿಯನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಒಂಥರ ಆವಾಜ್ ಹಾಕೋ ರೀತಿಯಲ್ಲಿ ಅವ್ರು ಅಂದರೆ ಜೈಲಾಧಿಕಾರಿಗಳ ಜೊತೆ ವರ್ತನೆ ಮಾಡಿದ್ದಾರೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಸಹಿತ ನಮ್ಮಲ್ಲಿ ಇರೋದು ಇದೇ ಟಿವಿ, ಬೇಕಿದ್ರೆ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಬೇಡ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವ್ರಿಗೂ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಯಾವುದೇ ವಿಶೇಷ ಸವಲತ್ತುಗಳು ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಇಂಗು ತಿಂದ ಮಂಗನ ರೀತಿಯಲ್ಲಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆಡ್ತಿದ್ದಾರೆ. ಡೆವಿಲ್ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿ. ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮರ್ಡರ್ ಗ್ಯಾಂಗ್ ಅನ್ನು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ನ್ಯಾಯಾಲಯ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶಿಸಿದೆ. ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿವಿಧ ಜೈಲುಗಳಿಂದ 17 ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಮಾಡಲಾಯಿತು. ACMM 24ರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲರ ಹಾಜರಾತಿಯನ್ನು ಅವರ ಹೆಸರು ಕೂಗುವ ಮೂಲಕ ನ್ಯಾಯಾಧೀಶರು ಖಚಿತಪಡಿಸಿಕೊಂಡ್ರು. ಆ ಮುಖಾಂತರ ಮತ್ತೆ ನ್ಯಾಯಾಂಗ ಬಂಧನವನ್ನು 3 ದಿನಗಳ ಕಾಲ ವಿಸ್ತರಣೆಯನ್ನು ಮಾಡಿದ್ದಾರೆ. ಇದೇ ತಿಂಗಳ 17ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಸಹ ಹೊರಡಿಸಿದ್ದಾರೆ. A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್. ಸೆಷನ್ಸ್ ಕೋರ್ಟ್ಗೆ ಹೋಗಲು ಹೈಕೋರ್ಟ್ ಸೂಚನೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗಿದೆ.
ಪವಿತ್ರ ಗೌಡ ಪರ ವಕೀಲರು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ದೋಷಾರೋಪ ಪಟ್ಟಿ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ಗೆ ಹೋಗೋದಕ್ಕೆ ಹೈಕೋರ್ಟ್ ಸೂಚಿಸಿದೆ. ಹೀಗಾಗಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಪವಿತ್ರಗೆ ಶಾಕ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗಿರುವಂಥದ್ದು. ಪವಿತ್ರ ಗೌಡ ಪರ ವಕೀಲರು ಹೈಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ಈಗಷ್ಟೇ ಆರೋಪ ಪಟ್ಟಿ ಸಲ್ಲಿಕೆ ಆಗಿರೋ ಹಿನ್ನೆಲೆಯಲ್ಲಿ ನೀವು ನೇರವಾಗಿ ಸೆಷನ್ಸ್ ಕೋರ್ಟ್ ಮುಖಾಂತರನೇ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಅಂತ ನ್ಯಾಯಾಧೀಶರು ಹೇಳಿರುವಂಥದ್ದು. ಹಾಗಾಗಿ ಪವಿತ್ರ ಗೌಡಗೆ ಮತ್ತೆ ಶಾಕ್ ಎದುರಾಗಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಮೋಸ್ಟ್ಲಿ ಟಿವಿ ಯಾಕೆ ಕೇಳಿದಾರೆ ಗೊತ್ತಾ, ನಿನ್ನೆ ಅವ್ರು ಏನೋ ಒಂದು ಸೈನ್ ಮಾಡಿದ್ರಲ್ವಾ, ಅದು ಹೆಂಗ್ ಬಂದಿದೆ ಏನು ಅಂತೇಳಿ ನೋಡ್ಕೋಬೇಕು. ಇಲ್ಲಿ ಫಿಲ್ಮ್ ಶೂಟಿಂಗ್ ಆದ್ಮೇಲೆ ಅವ್ರದ್ದು ಹೆಂಗ್ ಬರುತ್ತೆ ಚಿತ್ರ ಅಂತೇಳಿ ನೋಡೋ ಒಂದು ಆಸೆ ಅಲ್ವ, ಪ್ರಿವ್ಯೂ ನೋಡಬೇಕು ಅಂತೇಳಿ. ಪಾಪ ಅಲ್ಲಿ ಪ್ರಿವ್ಯೂ ನೋಡೋಕೆ ಇರಲಿಲ್ಲ ಅವರಿಗೆ, ಅದಕ್ಕೆ ಟಿ ವಿ ಬೇಕು ಅಂತ ಆಟ ಮಾಡ್ತಾ ಇದ್ದಾರೆ. ಇರಲಿ ಕೊಟ್ಬಿಡ್ರಪ್ಪ, ಪಾಪ ಅವ್ರ ಪರಿಸ್ಥಿತಿ ಏನಿದೆ ಅಂತ ಅವ್ರು ನಿನ್ನೆ ತೋರಿಸ್ಕೊಂಡಿದ್ದಾರೆ. ಅದನ್ನು ಟಿ ವಿಯಲ್ಲಿ ನೋಡೋ ಆಸೆ ಅಂತ ಅವ್ರಿಗೆ ತೋರಿಸಿ, ಯಾಕೆ ಅಷ್ಟೊಂದು ಕಾಟ ಕೊಡ್ತೀರಿ? ಒಂದು ಟಿ ವಿ ಕೊಡೋಕ್ಕೂ ಕಷ್ಟನ ನಿಮಗೆ?